ಆ ಒಂದು ಸ್ಥಳಕ್ಕೆ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ತರಲಾಗಿದೆ. ನಾವು ಗಮನಿಸಬಹುದು, ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಟ್ಟು ಇರಿಸಿ ಇಲ್ಲಿ ಬರುವಂತಹ ಅಭಿಮಾನಿಗಳು, ಸಾರ್ವಜನಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಒಂದು ಸ್ಥಳಕ್ಕೆ ಈಗ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ತರಲಾಗಿದೆ. ಈಗ ನಾವು ಗಮನಿಸಬಹುದು, ಆ್ಯಂಬುಲೆನ್ಸ್ ಮುಖಾಂತರ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ತರಲಾಗಿದೆ. ಭದ್ರತಾ ಸಿಬ್ಬಂದಿಯವರೆಲ್ಲರೂ ಕೂಡ ಸುತ್ತುವರೆದಿರತಕ್ಕಂಥ ಒಂದು ಸ್ಥಳದಿಂದ ಈಗ ಇಲ್ಲಿ ಹಾಕಲಾಗಿರುವಂತಹ ಸ್ಟೇಜ್ ಮೇಲೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಇದುವರೆಗೂ ಕೂಡ ಅಂದರೆ ಎಸ್ ಜಾನಕಿ ಅವರ ಕೇರ್ ಟೇಕರ್ ಆಗಿದ್ದಂತಹ ನವೀನ್ ಏನಿದ್ರು, ಅವರ ಒಂದು ನಿವಾಸ ಮೈಸೂರಿನ ಬೋಗಾದಿಯ ನಿವಾಸದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಅವರ ಮನೆಯವರು, ಕುಟುಂಬಸ್ಥರು, ಅವರ ಸಂಬಂಧಿಗಳೇನಿದ್ರು ಇವರೆಲ್ಲರೂ ಕೂಡ ಅಲ್ಲಿ ಮನೆಯಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡರು. ತದನಂತರ ಈಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಏನು ವ್ಯವಸ್ಥೆಯನ್ನು ಮಾಡಲಾಗಿತ್ತು, ಆ ಒಂದು ಸ್ಥಳಕ್ಕೆ ಈಗ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ತರಲಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಇಲ್ಲಿ ಅಭಿಮಾನಿಗಳು ಈಗಾಗಲೇ ಕಿಕ್ಕಿರಿದು ತುಂಬಿದ್ದಾರೆ. ತಮ್ಮ ನೆಚ್ಚಿನ ಗಾಯಕಿಯ ಒಂದು ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಕಿಕ್ಕಿರಿದು ನಿಂತಿದ್ದಾರೆ. ಆ ಒಂದು ಅಂತಿಮ ದರ್ಶನದ ಒಂದು ವ್ಯವಸ್ಥೆಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಆ ಒಂದು ಸ್ಥಳಕ್ಕೆ ಅವರ ಪಾರ್ಥಿವ ಶರೀರವನ್ನು ತರ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಷ್ಟು ಅಭಿಮಾನಿಗಳು ಒಂದು ಕಡೆ ಕಣ್ಣೀರಿಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪೂರ್ಣವಾದಂತಹ ಜೀವನವನ್ನು ನಡೆಸಿದ್ದಾರೆ. ಎಂದೂ ಮರೆಯಲಾಗದಂತಹ ಹಾಡುಗಳ ಮೂಲಕ ನಮ್ಮೊಟ್ಟಿಗೆ ಜೀವಂತವಾಗಿದ್ದಾರೆ ಅನ್ನೋದು ಮತ್ತೊಂದು ಕಡೆಯ ಅಭಿಮಾನ. ಈಗ ನವೀನ್ ಅವರ ಒಂದು ನಿವಾಸದಿಂದ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನಕ್ಕೆ ತರಲಾಗಿರ್ತಕ್ಕಂಥದ್ದು. ಈಗ ಇಲ್ಲಿ ಒಂದು ಕಡೆ ಅವರ ಕುಟುಂಬಸ್ಥರಿರಬಹುದು, ಜೊತೆಗೆ VIP ಗಳೇನಿದ್ದಾರೆ ಅವರ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರ ಕುಟುಂಬಸ್ಥರಿಗೆ. ಮತ್ತೊಂದು ಕಡೆ ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಈಗ ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರ ಮಹಾರಾಜ ಕಾಲೇಜು ಮೈದಾನವನ್ನು ತಲುಪಿರ್ತಕ್ಕಂಥದ್ದು. ಅಭಿಮಾನಿಗಳು ಒಂದು ಕಡೆ ದೇವರ ನಾಮವನ್ನು ಸ್ತುತಿಸುವ ಮುಖಾಂತರ ಎಸ್ ಜಾನಕಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಈಗ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡ ನಂತರ ಅಂದರೆ ಮಧ್ಯಾಹ್ನ 3 ಗಂಟೆ 4 ಗಂಟೆಯ ನಂತರ ಇವರ ಒಂದು ಪಾರ್ಥಿವ ಶರೀರ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ನೇರವಾಗಿ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಗ್ರಾಮದ ಬಳಿ ಇರತಕ್ಕಂಥ ನವೀನ್ ಅವರ ಫಾರ್ಮ್ ಹೌಸ್ ಏನಿದೆ, ಅಂದರೆ ತೋಟದ ಮನೆ ಏನಿದೆ, ಆ ಒಂದು ತೋಟದ ಮನೆಯ ಬಳಿಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅಂದರೆ ಮೈಸೂರಿನ ಕಣಿಯನಹುಂಡಿಯ ಬಳಿ ಇರತಕ್ಕಂಥ ನವೀನ್ ಅವರ ಒಂದು ಫಾರ್ಮ್ ಹೌಸ್ ಏನಿದೆ, ಆ ಒಂದು ಫಾರ್ಮ್ ಹೌಸ್ನಲ್ಲೇ ಇವರ ಅಂತ್ಯಕ್ರಿಯೆ ಆಗಬೇಕು ಅಂತಕ್ಕಂಥದ್ದು ಎಸ್ ಜಾನಕಿ ಅವರ ಆಶಯ ಆಗಿರುತ್ತೆ. ಹೀಗಾಗಿ ಅವರ ಇಚ್ಛೆಯಂತೆಯೇ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ನಾವು ಗಮನಿಸ್ಬೋದು, ಎಸ್ ಜಾನಕಿ ಅವರ ಒಂದು ಪಾರ್ಥಿವ ಶರೀರವನ್ನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಇರಿಸಲಾಗ್ತಾ ಇದೆ. ಅಭಿಮಾನಿಗಳು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನವನ್ನು ಪಡೆದು ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದತ್ತ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಹೆಚ್ಚಿನದಾಗಿ ಎಲ್ಲೂ ಕೂಡ ಯಾರಿಗೂ ಸಮಸ್ಯೆ ಆಗದೇನೆ ಅವರ ನೆಚ್ಚಿನ ಗಾಯಕಿಯ ಒಂದು ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಉತ್ತಮವಾದಂಥ ವ್ಯವಸ್ಥೆಯನ್ನು ಮೈಸೂರಿನ ಪೊಲೀಸರು ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಎಸ್ ಜಾನಕಿ ಅವರ ಪಾರ್ಥಿವ ಶರೀರ ಈಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನವನ್ನು ತಲುಪಿದೆ. ಈಗ ನಾವು ಗಮನಿಸ್ತಾ ಇದ್ದೀವಿ, ಎಸ್ ಜಾನಕಿ ಅವರ ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಈಗ ಬರುವಂತಹ ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು.